ನಮಸ್ತೆ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ. ಇವತ್ತು ನಾನು 2024ರಲ್ಲಿ ನಡೆದಿರುವಂಥ ವಿ ಒ ಎ ಒ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಒಂದು ನೇಮಕಾತಿ ಸಂಬಂಧಪಟ್ಟಂತೆ ಎರಡನೇ ಪತ್ರಿಕೆಯನ್ನು ಸಂವಹನ ಪತ್ರಿಕೆ ಅಂತೇಳಿ ಕರೀತಾರೆ. ಸಂವಹನ ಪತ್ರಿಕೆ ಎರಡನೇದರಲ್ಲಿ ಸಾಮಾನ್ಯ ಕನ್ನಡ ಇರ್ತದೆ 35 ಪ್ರಶ್ನೆಗಳು, ಆಮೇಲೆ ಸಾಮಾನ್ಯ ಇಂಗ್ಲೀಷ್ 35 ಪ್ರಶ್ನೆಗಳು, ಆಮೇಲೆ 30 ಪ್ರಶ್ನೆಗಳು ಕಂಪ್ಯೂಟರ್ಗೆ ಇರ್ತದೆ. ಅದರಲ್ಲಿ 35 ಪ್ರಶ್ನೆಗಳು ಯಾವ ರೀತಿ ಹಿಂದೆ ಕೇಳಿದ್ದ ಅದರ ವಿವರಣೆಯನ್ನು, ಉತ್ತರ ಸಹಿತ ವಿವರಣೆಯನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿ ಮೊದಲನೆಯ ಒಂದು ಪ್ರಶ್ನೆ ಏನು ಕೇಳಿದ್ದಾನೆ ಅಂದರೆ, ಇದು ಹೊಂದಿಸಿ ಬರೆಯುವಂಥ ಇದರಲ್ಲಿ ಮೊದಲನೇ ಪ್ರಶ್ನೆ ಹೊಂದಿಸಿ ಬರೆಯುವಂಥ ಇದನ್ನು ಕೇಳಿದ್ದಾನೆ. ಇಲ್ಲಿ ಧ್ವನ್ಯಾಂಗಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಅ, ಟ, ಯ, ಉ ಎನ್ನುವಂಥ ಅಕ್ಷರಗಳು ಬಂದವು. ಇವು ಮುಂದೆ ಆತ ಹೊಂದಿಸಿ ಕೊಟ್ಟದನ ತಾಲವ್ಯ, ಕಂಠೆ, ಓಷ್ಟೆ, ಮೂರ್ಧನ್ಯ ಅಂತೇಳಿ. ಇವು ಯಾವ ಅಕ್ಷರಗಳು? ಇವು ಧ್ವನ್ಯಾಂಗಗಳು, ಕಂಠಾಕ್ಷರಗಳು ಯಾವುವು, ಓಷ್ಟೆ ಅಕ್ಷರಗಳು ಯಾವುವು, ಇವು ಗೊತ್ತಿದ್ರೆ ಇದು ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಗುರುತು ಮಾಡ್ಬೋದು ಅನ್ನುವಂಥದ್ದು. ಇಲ್ಲಿ ಮುಖ್ಯವಾಗಿ ಅ ಎನ್ನುವಂಥದ್ದೆಲ್ಲ ಅ, ಖ, ಕ, ಗ ಏನವಲ್ಲ ಇವು ಕಂಠಾಕ್ಷರಗಳು. ಆಮೇಲೆ ಟ ಎನ್ನುವಂಥದ್ದು ಏನಲ್ಲ, ಟ, ಟ, ಡ, ಡ, ಣ ಇವು ಮೂರ್ಧನ್ಯ ಅಕ್ಷರಗಳು. ಯ ಏನಿದೆಯಲ್ಲ, ಯ ಎನ್ನುವಂಥದ್ದು ಇದು ತಾಲವ್ಯಾಕ್ಷರಗಳು. ಊ ಅನ್ನುವಂಥದ್ದು ಓಷ್ಟೆ. ಊ ಅನ್ನುವಂಥದ್ದು ಪ, ಪ, ಬ ಏನವಲ್ಲ ಇವು ಓಷ್ಟೆ ಅಕ್ಷರ. ಇದು ಆಪ್ಷನ್ಸ್ ಯಾವ ಸರಿ ಆಗ್ತದೆ? ಎ 2 ಆಗಿರಬೇಕು. ಇಲ್ಲಿ ಇದನ್ನು ಸರಿ ಇದೆ, ಇದನ್ನು ಸರಿ ಇದೆ. ನೋಡ್ರಿ ಯಾವ ರೀತಿ ಕನ್ಫ್ಯೂಸ್ ಮಾಡ್ತಾನೆ. ಟ ಎನ್ನುವಂಥದ್ದು 4 ಆಗಬೇಕು. ಇಲ್ಲಿನೂ ಕೂಡ ಬಿ ಇದು ಇದೆ, ಇಲ್ಲಿನೂ ಕೂಡ ಬಿ 2 ಇದೆ. ಇವೆರಡು ಆಪ್ಷನ್ಸ್ ಸರಿಯಾಗುವ ಸಾಧ್ಯತೆ ಇದೆ. ಮುಂದೆ ಕೊನೆಯವರೆಗೂ ನಾವು ನೋಡಬೇಕು. ಯ ಎನ್ನುವಂಥದ್ದು ಸಿ 1 ಇರಬೇಕು. ಯ ಅನ್ನುವಂಥದ್ದು ತಾಲವ್ಯಾಕ್ಷರ. ಇದು ಸಿ 1 ಯಾವುದಿದೆ ಇದೆ, ಇದರ ಈ ಆಪ್ಷನ್ಸ್ ಅದರೊಳಗಿದೆ. ಆಮೇಲೆ ಉ ಅನ್ನುವಂಥದ್ದು ಓಷ್ಟೆ, ಇದು 3 ಆಗಬೇಕು. ಹಾಗಾಗಿ ಇಲ್ಲಿ ಇದರ ಉತ್ತರ ಯಾವುದು ಅಂದರೆ, ಮೊದಲನೇ ಒಂದು ಪ್ರಶ್ನೆಗೆ ಉತ್ತರ ಇದು ಯಾವುದು? ಬಿ. ನೋಡಿ ಎಷ್ಟೊಂದು ಕನ್ಫ್ಯೂಸ್ ಮಾಡ್ತಾರೆ ಅನ್ನೋದು. ಇದೆಲ್ಲ SSLC ಇರುವಂಥ ಸಿಲೆಬಸ್ಸೇ ಇದೆ. ಆದರೂ ಕೂಡ ನಮಗೆ ಈ ಪ್ರಶ್ನೆ ಪತ್ರಿಕೆ ನೋಡಿದಾಗ ಇದೊಂದು ಪದವಿ ಕಾಲೇಜು ಡಿಗ್ರಿ ನೇಮಕಾತಿ ಅನ್ನೋ ಹಾಗೆ ಅನ್ನಿಸ್ತದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ ಸರಿಯಾಗಿ ಓದಬೇಕು. ನಾಮಪದ ಮತ್ತು ಉದಾಹರಣೆಗಳ ಯಾವ ಜೋಡಿ ಸರಿಯಾಗಿವೆ ಅನ್ನುವಂಥದ್ದು ಪ್ರಶ್ನೆ ಚೆನ್ನಾಗಿ ಓದ್ಕೋಬೇಕು ನಾವು 2 ಸಲ. ಇಲ್ಲಿ ಏನು ಕೇಳ್ತಾನೆ ಪ್ರಶ್ನೆ ಅಂದರೆ, ರೂಢನಾಮ, ಭಾವನಾಮ, ಅಂಕಿತನಾಮ, ದಿಗ್ವಾಚಕ ಕೊಟ್ಟನ. ಈ ಕಡೆ ಉಡುಪಿ, ಕೆಂಪು, ನದಿ, ತೆಂಕಣ. ರೂಢನಾಮ ಅಂದರೆ ಸಾಮಾನ್ಯವಾಗಿ ರೂಢಿಯಿಂದ ಬಂದಿರೋ ಹೆಸರುಗಳಿರಬೇಕು. ನದಿ, ಬೆಟ್ಟ, ಗುಡ್ಡ, ಕಲ್ಲು, ಕಟ್ಟಿಗೆ ಇರುತ್ತೆ. ಭಾವನಾಮ ಅಂದರೆ ಕೆಂಪು, ಕರಿಯ, ಬಿಳಿಯ ಈ ರೀತಿ ಇರಬೇಕು. ಅಂಕಿತನಾಮ ಅಂದರೆ ಸುರೇಶ, ಮಹೇಶ, ಬೆಂಗಳೂರು ಈ ರೀತಿ ಅಂಕಿತನಾಮ. ದಿಗ್ವಾಚಕ ಅಂದರೆ ದಿಕ್ಕುಗಳ ಹೆಸರು ಇರಬೇಕು. ಇಲ್ಲಿ ನೋಡಿದಾಗ ಯಾವ 2 ಸರಿಯಾಗ್ಯಾವ? ರೂಢನಾಮ ಉಡುಪಿ ಅಂತ ಕೊಟ್ಟನ, ಇದು ಸರಿಯಲ್ಲ. ಆಮೇಲೆ ಭಾವನಾಮ ಕೆಂಪು, ಇದು ಸರಿ ಅದ, ಬಿ ಸರಿ. ಅಂಕಿತನಾಮ ಇಲ್ಲಿ ಸುರೇಶ, ಮಹೇಶ್ ಇರಬೇಕಾಗಿತ್ತು, ಹೆಸರುಗಳಿಲ್ಲ, ನದಿ ಅದು ಕೊಟ್ಟನ, ಇದು ತಪ್ಪು. ಆಮೇಲೆ ಡಿ ದಿಗ್ವಾಚಕ ತೆಂಕಣ, ಇದು ದಿಕ್ಕಿನ ಹೆಸರು. ಇಲ್ಲಿ 2 ಸರಿಯಾಗವ. ಯಾವುದಂದರೆ ಬಿ ಮತ್ತು ಡಿ. ಭಾವನಾಮ ಅಂದರೆ ಕೆಂಪು ಏನದಾವಲ್ಲ ಅದು ಸರಿಯಾಗಿದೆ. ಮತ್ತು ದಿಗ್ವಾಚಕ ತೆಂಕಣ ಏನದಲ್ಲ ಇವೆರಡೂ ಸರಿಯಾಗವ. ಹಾಗಾದರೆ ಉತ್ತರ ಯಾವುದಾದಲ್ಲಿ? 3 ಬಿ ಮತ್ತು ಡಿ. ಈ ರೀತಿಯಾಗಿ ನಾವು ಉತ್ತರವನ್ನು ಅಲ್ಲೇ ಕಂಡುಹಿಡಿಬೇಕು. ಆನಂತರ 3ನೇ ಪ್ರಶ್ನೆ ಇದು ನೋಡ್ರಿ, ಕಾಲಸೂಚಕಗಳ ಬಗ್ಗೆ ಕೇಳಿದ್ದಾನೆ ಮತ್ತು ಉತ್ತಮ ಪುರುಷ, ಮಧ್ಯಮ ಪುರುಷ ಇದ್ರ ಮೇಲೆ, ಸರ್ವನಾಮದ ಮೇಲೆ. ಮೊದಲನೇದು ಧ್ವನ್ಯಾಂಗಗಳ ಮೇಲೆ ಕೇಳಿದ್ದಾನೆ. 2ನೇ ಪ್ರಶ್ನೆ ನಾಮಪದ, ರೂಢನಾಮ, ಅಂಕಿತನಾಮ ಇವ್ರ ಮೇಲೆ. ಇದು ಉತ್ತಮ ಪುರುಷ, ಮಧ್ಯಮ ಪುರುಷ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಏನಂದರೆ, ಉತ್ತಮ ಪುರುಷ ಅಂದರೆ ನಾನು ಅನ್ನುವಂಥದ್ದು ಉತ್ತಮ ಪುರುಷ, ನೀನು ಅನ್ನುವಂಥದ್ದು ಮಧ್ಯಮ ಪುರುಷ, ಅವನು ಅವಳು ಅನ್ನುವಂಥದ್ದು ಪ್ರಥಮ ಪುರುಷ. ಇವು ಗೊತ್ತಿರಬೇಕು. ನಿಮ್ಗೆ ಗೊತ್ತಿದ್ರೆ ಇದು ಸುಲಭವಾಗಿ. ಈಗ ತಿನ್ನುತ್ತೇನೆ, ಇವು ಕಾಲಸೂಚಕನೂ ಗೊತ್ತಿರಬೇಕು. ತಿನ್ನುತ್ತೇನೆ ಅನ್ನೋದು ವರ್ತಮಾನ ಕಾಲದಲ್ಲೇ ಆಗದ. ನಿಂತನು ಅನ್ನೋದು ಭೂತಕಾಲದಾಗ ಅದ. ನೋಡಿದೆ ಅನ್ನುವಂಥದ್ದು ಕೂಡ ಭೂತಕಾಲ. ಹಾಡುಗಳದು ಭವಿಷ್ಯತ್ ಕಾಲದ. ಕಾಲನೂ ಕೂಡ ಗೊತ್ತಿರಬೇಕು, ಕಾಲಸೂಚಕ ಮತ್ತು ಸರ್ವನಾಮ. ತಿನ್ನುತ್ತೇನೆ ಎನ್ನುವಂಥದ್ದು ಏನದಲ್ಲ, ಇಲ್ಲಿ ನಾನು ತಿನ್ನುತ್ತೇನೆ, ನಾನು ಅನ್ನುವಂಥದ್ದು ಇದು ಉತ್ತಮ ಪುರುಷ. ಇದು ನಾನು ತಿನ್ನುತ್ತೇನೆ, ಇದು ಸರಿ. ನಿಂತನು, ಈಗ ಅವನು ನಿಂತನು. ಅವನು ಅಂದರೆ ಇಲ್ಲಿ 2 ಪ್ರಥಮ ಪುರುಷ ಮತ್ತು 2 ಅವ 2
ನಿಂತನು ಅಂದ್ರೆ ಭೂತಕಾಲದಾಗ, ಇದು ಅವನು ನಿಂತನು ಅದಕ್ಕೆ ಪ್ರಥಮ ಪುರುಷ ಭೂತಕಾಲ ಸರಿ. ಈಗ ನೋಡಿದೆ ಮತ್ತು ಹಾಡುವಳು, ಅವಳು ಹಾಡುವಳು ಅನ್ನುವಂಥದ್ದು, ಅವಳು ಅನ್ನುವಂಥದ್ದು ಪ್ರಥಮ ಪುರುಷ ಬರ್ತದೆ. ಅವಳು ಹಾಡುವಳು ಇದು ಭವಿಷ್ಯತ್ ಕಾಲದಾಗ ಏನದ ಪ್ರಥಮ ಪುರುಷದಾಗ. ಈಗ ಮಧ್ಯಮ ಪುರುಷ ನೀನು ನೋಡಿದೆ, ನೀನು ಅಲ್ಲಕ್ಕೆ ನೋಡ್ರಿ ಮಧ್ಯಮ ಅದು ಭವಿಷ್ಯತ್ ಕಾಲದ ನೀನು ನೋಡಿದೆ ಅನ್ನುವಂಥದ್ದು. ಹೀಗೆ ನೀವು ಒಂದೊಂದಕ್ಕೊಂದೊಂದು ಹೋಲಿಕೆ ಮಾಡಿದಾಗ ಅದು ಸುಲಭವಾಗಿ ಅರ್ಥ ಆಗ್ತದೆ. ಇದು ಸರಿಯಾದ ಉತ್ತರ ಯಾವುದಾಗ್ತದ? ಇಲ್ಲಿ ತಿನ್ನುತ್ತೇನೆ, ನಾನು ತಿನ್ನುತ್ತೇನೆ ಅನ್ನುವಂಥದ್ದಿಲ್ಲ, ಉತ್ತಮ ಪುರುಷ ಹೌದಾ. ಆನಂತರ ನಿಂತನು ಅದಲ್ಲ, ನಿಂತನು, ಅವನು ನಿಂತನು. ಈಗ ಆಮೇಲೆ ನೀನು ನೋಡಿದೆ ಮಧ್ಯಮ ಪುರುಷ. ಹಾಡುವಳೋದಲ್ಲ, ಅವಳು ಹಾಡುವಳು. ಈ ರೀತಿಯಾಗಿ ಜೋಡಿಸ್ಬೇಕು. ಇಲ್ಲಿ ಲಿಂಗವಾಚಕ ಮತ್ತು ಕಾಲಸೂಚಕ ಮತ್ತು ಸರ್ವನಾಮ ಈ ರೀತಿಯಾಗಿ ಮಾಡಿದ್ರೆ ಸರಿಯಾಗ್ತದೆ. ಇಲ್ಲಿ A3 ಇರಬೇಕು. ಯಾವುದು ಆನ್ಸರ್ ಅದ? A3 ಯಾವುದು ಆನ್ಸರ್ ಅದ? ಆಮೇಲೆ A3 ಇರಬೇಕು. ಇಲ್ಲಿ A3 ಅಂದರೆ ಇದು ಒಂದೇ ಫಸ್ಟಿಗೆ ನೀವು ಹಿಡಿದು ಬಿಡಬೇಕು, ಇದು ಆನ್ಸರ್ ಇದೇ ಆಗ್ತದೆ ಅಂತ. ಈ ರೀತಿಯಾಗಿ ನೀವು ಉತ್ತರವನ್ನು ಗುರುತಿಸಬೇಕು ಅನ್ನೋದು. ನೆಕ್ಸ್ಟ್ 4ನೇ ಪ್ರಶ್ನೆ. ಇಲ್ಲಿ ಕೂಡ 4ನೇ ಪ್ರಶ್ನೆ ಹೋಗಿದೆ, ಬಟ್ ಪ್ರಶ್ನೆ ಯಾವ್ಯಾವ ಇಲ್ಲಿ ಸಮಾನಾರ್ಥಕ ಪದಗಳು ಕೊಟ್ಟಿದ್ದಾನೆ ನೋಡಿರಿ. ವಿರುದ್ಧಾರ್ಥಕ ಸಮಾನಾರ್ಥಕನು ಕೂಡ ಕೇಳ್ಯಾನ. ಸಮಾನಾರ್ಥಕ ಪದ ಯಾವ? ಇಲ್ಲಿ ಗಿಳಿ ಅಂದರೆ ಕೂಕ ಕೀರ ಅನ್ನುವಂಥದ್ದು ಕೇಳ್ಯಾನ. ಆಮೇಲೆ ನೇತ್ರ ಅಂದರೆ ಕಣ್ಣು, ನೇತ್ರ ಅಂದರೆ ಕಣ್ಣು ನೇತ್ರ ನಯನ ಅಂತೇಳಿದೆ. ಪವನ ಗಾಳಿ ವಾಯು ಅಂತೇಳಿದೆ. ಕಿರಣ ಅಂದರೆ ಸೂರ್ಯ ಚಂದ್ರ ಅಂಥೇಳಿದೆ. ಇಲ್ಲಿ ಯಾವುದು ಅರ್ಥ ಸಮಾನಾರ್ಥಕದಲ್ಲಿ ಯಾವುದು ಹೊಂದಾಣಿಕೆ ಆಗಂಗಿಲ್ಲ? ಪವನ ಅಂದರೆ ಗಾಳಿ ವಾಯು, ಇದು ಸರಿ. ಅದು ಪವನ ಅಂದರೆ ಗಾಳಿ ವಾಯು, ಇದು ಕೂಡ ಸರಿ. ಕಿರಣ ಅಂದರೆ ಸೂರ್ಯ ಚಂದ್ರ, ಇದು ಕೂಡ ಸರಿ ಅನ್ನಿಸ್ತದೆ. ಕಣ್ಣು ಅಂದರೆ ನೇತ್ರ ನಯನ, ಇದು ಕೂಡ ಸರಿ ಅನ್ನಿಸ್ತದೆ. ಆಮೇಲೆ ಗಿಳಿ ಕೂಕ ಕೀರ, ಇದು ಇಲ್ಲಿ ತಪ್ಪಾಗಿರುವಂಥದ್ದು ನಾವು ನೋಡ್ತೀವಿ, ಗಿಳಿ ಮತ್ತು ಕೂಕ ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆ. ಬೇಹಾರಿ ಇದರ ತತ್ಸಮ ರೂಪ ತಿಳಿಸಿರಿ. ತದ್ಭವ ಕೊಟ್ಟನ, ತತ್ಸಮ ರೂಪ ಕೇಳ್ರಿ. ಬೇಹಾರಿ ವ್ಯಾಪಾರಿ ಇದರ ಸರಿಯಾದ ಉತ್ತರ. ಇದು ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟ. ನೀವೆಲ್ಲ ತತ್ಸಮ ತದ್ಭವಗಳನ್ನ ಓದ್ಕೋಬೇಕು ನೋಡಿರಿ. ಈ ಪ್ರಶ್ನೆಗಳನ್ನು ಹಿನ್ನೆಲೆ ಇಟ್ಕೊಂಡು ಎಲ್ಲ ತತ್ಸಮ ತದ್ಭವಗಳು ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್. ತೋಟದ ತುಂಬ ಚಂಗಿಣಿಗಳು ಇವೆ. ಈ ವಾಕ್ಯದಲ್ಲಿರೋ ಗುಣವಾಚಕವನ್ನು ಕಂಡುಹಿಡ್ರಿ ಅಂತ ಹೇಳ್ತಾನೆ. ಗುಣವಾಚಕ ಯಾವುದು? ಕಣಗಿಲೆ ಅಲ್ಲ, ತುಂಬ, ತೋಟ, ಚೆನ್. ಇಲ್ಲಿ ಚಂಗಿಣಿಗಳು, ಚಂಗಿಣ ಎಲೆಗಳು, ತುಂಬ ಅನ್ನುವಂಥದ್ದು ಇದು ಗುಣವಾಚಕ. ಗುಣವಾಚಕ ವ್ಯಕ್ತಿ ಆ ಒಂದು ವಸ್ತುವಿನ ಗುಣ ಸ್ವಭಾವ ಹೇಳುವಂಥದ್ದನ್ನು ನಾವು ಹೇಳ್ತೀವಿ, ಚಂಗಿಣಿಗಳು. ಆಮೇಲೆ ನೆಕ್ಸ್ಟ್ ಕ್ವಶನ್. ಮನ್ವಂತರ ಪಿತ್ರಾರ್ಜಿತ ಇದು ಯಾವ ಸಂಧಿಗೆ ಉದಾಹರಣೆಗಳಾಗಿವೆ? ಮನ್ವಂತರ ಪಿತ್ರಾರ್ಜಿತ ಇವು ಸಂಸ್ಕೃತ ಸಂಧಿಯಲ್ಲಿ ಬರ್ತಾವ. ಸಂಸ್ಕೃತ ಸಂಧಿಯಲ್ಲಿ ಇದು ಎಣ್ ಸಂಧಿ. ಮನು ಅಧಿಕಾಂತರ, ಮನ್ವಂತರ. ಈ ಪಿತ್ರಾರ್ಜಿತ, ಪಿತೃ ಅಧಿಕಾರ್ಜಿತ, ಪಿತ್ರಾರ್ಜಿತ ಯವರಗಳು ಇವು ಒತ್ತಕ್ಷರ ರೂಪದಲ್ಲಿ ಬರ್ತವೆ. ಈ ಪಾತ್ರಾಂಶ ಅದು ಕೂಡ ಎಣ್ ಸಂಧಿನಿ. ಆಮೇಲೆ ಮುಂದಿನ ಪದಗಳಲ್ಲಿ ಸರಿಯಾದ ಹೊಂದಿಕೆ ಆಗದ, ಈ ರೀತಿ ಪ್ರಶ್ನೆ ನೀವು ಗಮನಿಸಬೇಕು. ಹೊಂದಿಕೆ ಆಗುವ ಅಂತಲೂ ಕೇಳ್ತಾನೆ, ಕೆಲವೊಮ್ಮೆ ಹೊಂದಿಕೆ ಆಗದ ಅಂತಲೇ ಕೂಡ ಕೇಳ್ತಿರ್ತಾನೆ. ಇಲ್ಲಿ ಯಾವುದು ಹೊಂದಿಕೆ ಆಗಲ್ಲ, ಇಲ್ಲಿ ಕೂಡ ಒಂದು ರೀತಿಯಲ್ಲಿ ವಿರುದ್ಧಾರ್ಥಕ ಕೊಟ್ಟನ. ಸದ್ಗತಿ ದುರ್ಗತಿ ಇದು ಸರಿ ಆಗ್ತದೆ, ಹೊಂದಿಕೆ ಆಗ್ತದೆ. ಆಮೇಲೆ ಊರ್ಧ್ವಲೋಕ ಅಧೋಲೋಕ, ಹೆಚ್ಚಾಗುವಂಥದ್ದು ಕಡಿಮೆ ಆಗುವಂಥದ್ದು. ಇಲ್ಲಿ ಜಂಗಮ ಮತ್ತು ಸ್ಥಾವರ ಇದು ಕೂಡ ಸರಿ, ಇದು ಕೂಡ ಸರಿ, ಇದು ಕೂಡ ಸರಿ. ಹೊಂದಿಕೆ ಆಗಂಗಿಲ್ಲ ಯಾವುದು? ವ್ಯಕ್ತ ಸಂಯುಕ್ತ ಇದು ಆಗಂಗಿಲ್ಲ. ಉತ್ತರ ಯಾವುದು? 3 ಅನ್ನುವಂಥದ್ದು. 8ನೇದಕ್ಕೆ 3. ಆಮೇಲೆ ವಿಗ್ರಹ ವಾಕ್ಯ ಮಾಡ್ರಿ. ಇದು ಸಮಾಸವನ್ನು ಬಿಡಿಸುವ ರೀತಿಯನ್ನು ಕೇಳೆ ನಾವು. ಯಾವುದಂದ್ರೆ ಸಕ್ಕರೆ ಅಧಿಕ ಕುಂಬಳ, ಸಕ್ಕರೆಯಂತಿರುವ ಅಧಿಕ ಕುಂಬಳ, ಸಕ್ಕರೆ ಅಧಿಕ ಗುಂಬಳ, ಸಕ್ಕರೆಯಾದ ಕುಂಬಳ. ಇಲ್ಲಿ ಸರಿಯಾದ ಉತ್ತರ ಸಕ್ಕರೆ ಅಧಿಕ ಕುಂಬಳ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಯಾವುದಂದರೆ ವರ್ಣಕ ಸಾಹಿತ್ಯಕ್ಕೆ ತ್ರಿಪದಿಯ ಮೂಲ ಸ್ಥಾನ. ತ್ರಿಪದಿ ವೃತ್ತಗಳ ಗಾಯತ್ರಿ ಎನ್ನುವಂಥದ್ದನ್ನು ಯಾರು ಹೇಳಿದ್ದಾರೆ ಎನ್ನುವಂಥದ್ದನ್ನು ಇಲ್ಲಿ ಹೇಳಿದ್ರು. ತ್ರಿಪದಿ ವೃತ್ತಗಳ ಗಾಯತ್ರಿ ಅಂತ ಹೇಳೋದು ಯಾರಂದರೆ ಇಲ್ಲ, ದ.ರಾ ಬೇಂದ್ರೆಯವರು. ಅದಕ್ಕೆ ಉತ್ತರ ದ.ರಾ ಬೇಂದ್ರೆಯವರು ಹೇಳಿದ್ದಾರೆ ಅನ್ನುವಂಥದ್ದು.
ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಎಳೆ ಛಂದಸ್ಸಿನಲ್ಲಿ ರಚಿತವಾದ ಕವನ ಸಂಕಲನ ಯಾವುದು? ಇಲ್ಲಿ ಎಳೆ ಸಂಘರ್ಷ ನೋಡಿರಲ್ಲ, ಆಪ್ಷನ್ ಕನ್ನಡ ಓದೋರಿಗೆ ಬರುವಂಥದ್ದು ಎಳೆ ಯಾವುದಂದರೆ ತುಂಬೆ ಹೂವು ಅನ್ನುವಂಥದ್ದು. ಇದ್ರ ಉತ್ತರ ತುಂಬೆ ಹೂವು ಎನ್ನುವಂಥ ಉತ್ತರ ಬರ್ತದೆ, ತುಂಬೆ ಹೂವು. ನೆಕ್ಸ್ಟ್ ಕ್ವಶನ್ ಇಲ್ಲಿ 13ನೇದು ನಾವು ನೋಡೋದಾದರೆ ಉಲ್ಲೇಖಿಸಿರುವ ಕರ್ನಾಟಕದ ಊರುಗಳು ಯಾವುವು? ಇಲ್ಲಿ ಟಾಲೆಮಿ ಎನ್ನುವಂಥ ಭೂಗೋಳಶಾಸ್ತ್ರಜ್ಞ, ಇದು ನೋಡು ಕೂಡ ಭಾಳ ಡೀಪ್ ತಗೊಳ್ಳೋಣ ಕ್ವಶನ. ಟಾಲೆಮಿ ಆತ ಇಂಡಿ, ಪಟ್ಟದಕಲ್ಲು, ಬಾದಾಮಿ ಈ ರೀತಿಯಾಗಿ ಕರ್ನಾಟಕದ ಕೆಲವೊಂದು ಪ್ರದೇಶಗಳನ್ನು ಹೆಸರನ್ನು ಹೇಳ್ತಾನೆ. ಆತ ಊರುಗಳನ್ನು ಹೊಂದಿಸಿ ಬರೀರಿ. ಪೆಟರ್ಗಾಲ್ ಎನ್ನುವಂಥದ್ದನ್ನು ಪಟ್ಟದ ಕಲ್ಲಿಗೆ ಹೇಳ್ತಾನೆ. ಪೆಟರ್ಗಾಲ್ ಅನ್ನುವಂಥದ್ದನ್ನು ಆತ ಕಿಸುವಳಲ್ಲು ಅನ್ನುವಂಥದ್ದನ್ನು. ಬಾದಾಮಿಯೋಯ್ ಅಂದರೆ ಬಾದಾಮಿ, ಇಂಡೆ ಅಂದರೆ ಇಂಡಿ, ಬನವಾಸೈ ಅಂದರೆ ಬನವಾಸಿ. ಉಲ್ಲೇಖಿಸಿರೋ ಕರ್ನಾಟಕದ ಊರುಗಳನ್ನು ಹೊಂದಿಸಿ ಮಾಡ್ರಿ ಅಂತ. ಬನವಾಸಿ ಇದು ಸರಿಯಾಗ್ಯದ. D4 ಇರಬೇಕು. D4 ಎಲ್ಲದ? ಇವು ಎರಡರದಾಗ ಅದ ನೋಡ್ರಿ. D4 ಇವು ಎರಡರದಾಗ. ಇದ್ರೆರಡರದಾಗ ನೀವು ಆನ್ಸರ್ ಹುಡುಕ್ಬೇಕು. ಆಮೇಲೆ ಪೆಟರ್ಗಾಲ್ ಅಂದ್ರೆ A2 ಎದ್ರಾಗದ? ಇದ್ರಾಗೆ ಅದ ನೋಡಿ, A2. ಆಮೇಲೆ B3 ಇರಬೇಕು. B3 ಆದ್ರೆ ಇದ್ರಾಗೆ ಅದ, B3. ಆಮೇಲೆ C1 ಇರಬೇಕು, ಇದ್ರಾಗೆ. ಹಾಗಾಗಿ ಉತ್ತರ ಯಾವುದಂದರೆ ಉತ್ತರ ಇದು 3ನೇದು ರೈಟ್. ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲನೇ ಕಾದಂಬರಿ ಯಾವುದು? ಇವು ಕನ್ನಡದ ಮೊದಲ ಕಾದಂಬರಿ, ಐತಿಹಾಸಿಕ ಕಾದಂಬರಿ ಇವೆಲ್ಲ ಓದ್ಕೋಬೇಕು. ಅದರಲ್ಲಿ ಐತಿಹಾಸಿಕ ವಿಷಯಕ್ಕೆ ಸಂಬಂಧಪಟ್ಟಂಥ ಮೊದಲ ಕಾದಂಬರಿ ಯಾವುದಂದರೆ ಇದು ಗುಲ್ವಾಡಿ ವೆಂಕಟರಾಯರು ಬರೆದಿರುವಂಥ ಇಂದಿರಾಬಾಯಿ. ಇದು ಕನ್ನಡದ ಮೊದಲ ಐತಿಹಾಸಿಕ ಕಾದಂಬರಿ ಅಂಥೇಳಿ ನಾವು ಕರಿತೀವಿ. ಆನಂತರ ಕ್ವಶನ್ ಯಾವುದು ಕೇಳಿದ್ದಾನೆ ಅಂದರೆ ಷಟ್ಪದಿಗಳ ಮೇಲೆ ಕೇಳಿದ್ದಾನೆ. ಷಟ್ಪದಿ ಅಂದರೆ ಏನು, ಅದರ ಪ್ರಕಾರಗಳು ಇವೆಲ್ಲ ನೋಡ್ಕೋಬೇಕು. ನೀವೆಲ್ಲ SLC ಪುಸ್ತಕದೊಳಗೆ ಅದಾವ, ಎಲ್ಲ ಇಲ್ಲ. ಮತ್ತು SLC ಪುಸ್ತಕದೊಳಗೆ ಅಂತೇಳಿ ಎಲ್ಲ ಅದಲ್ಲೇ ಇಲ್ಲ. ಇಲ್ಲಿ 6 ಷಟ್ಪದಿಗಳು: ಶರ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ, ವಾರ್ಧಕ ಲಾಸ್ಟ್ ಷಟ್ಪದಿ. ಅದ್ರ ವಿಂಗಡಣೆ ಹೆಂಗಿರ್ತಾವ ಅಂತ ಕೇಳಿ. ಇಲ್ಲಿ ಶರ ಷಟ್ಪದಿ 4 ಮಾತ್ರೆಗೆ 2 ಗಣ ಇರ್ತಾವೆ ನೋಡ್ರಿ. ಫಸ್ಟಿಂದು A4 ರೈಟ್, ಇದು A4 ಇದು ರೈಟ್. ಆಮೇಲೆ ಕುಸುಮ ಷಟ್ಪದಿ 5 ಮಾತ್ರೆ 2 ಗಣ ಬರ್ತಾವೆ. B3 ರೈಟ್, B3 ಆಗ್ಬೇಕು. ಇದು B3 ಇದು ರೈಟ್. ಆಮೇಲೆ ಪರಿವರ್ಧಿನಿ 4 ಮಾತ್ರೆಯ 4 ಗಣಗಳು ಬರ್ತಾವೆ, ಕೊನೆಗೊಂದು ಗುರು ಬರ್ತವೆ. ವಾರ್ಧಕ ಷಟ್ಪದಿ 5 ಮಾತ್ರೆಯ 4 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರ್ತದೆ. ಉಲ್ಟಾ ಕೊಡೋಣ. ಶರ ಅಂದರೆ 4. A4 ಎಲ್ಲಿದೆ, ಎದುರಾಗಿದೆ? ಇಲ್ಲಿ ನೋಡ್ರಿ, A4 ಯಾವುದ್ರಾಗದ ಆಪ್ಷನ್ಸ? ಇದ್ರಾಗೂ ಅದ, ಇದ್ರಾಗೂ ಅದ. ಇವೆರಡೂ ನೀವು ಗೊತ್ತು ಮಾಡಬೇಕು. ಆಮೇಲೆ B3 ಎದುರಾಗದ, ಮತ್ತು ಇವು ಎರಡರದಾಗೂ ಅದ ನೋಡ್ರಿ. ಆಮೇಲೆ ಪರಿವರ್ಧಿನಿ ಷಟ್ಪದಿ, ಪರಿವರ್ಧಿನಿ ಅಂದರೆ C2 ರೈಟ್ ಆಗಬೇಕು. C2 ಎದುರಾಗದ, ಇದು 1ನೇದ್ರಾಗ ಮಾತ್ರ ಅದ ನೋಡ್ರಿ, 1ನೇದ್ರಾಗ ಮಾತ್ರ ಅದ. ಹಾಗಾಗಿ ಉತ್ತರ ನೀವೇನು ನೋಡ್ಬೇಕಂದ್ರೆ ಇದು ರೈಟ್. ಶರ ಷಟ್ಪದಿ ಅಂದರೆ 4 ಮಾತ್ರೆ 2 ಗಣ ಬರ್ತಾವೆ. ಕುಸುಮ ಅಂದರೆ 5 ಮಾತ್ರೆ 2 ಗಣ ಬರ್ತಾವೆ. ಪರಿವರ್ಧಿನಿ ಅಂದರೆ 4 ಮಾತ್ರೆಯ 4 ಗಣ ಬರ್ತಾವೆ. ವಾರ್ಧಕ ಅಂದರೆ 5 ಮಾತ್ರೆಯ 4. ಈ ಥರ ನೀವು ಉತ್ತರವನ್ನು ಒತ್ತು ಮಾಡಬೇಕು. ನೆಕ್ಸ್ಟ್ ನೋಡ್ರಿ, 16ನೇ ಪ್ರಶ್ನೆ ಏನು ಕೇಳಿನಿ, ಕೆಲವು ಹಳೆಗನ್ನಡದ ಕೃತಿಗಳು ಕೊಟ್ಟಾನೆ, ಇವುಗಳನ್ನ ಕಾಲಾನುಕ್ರಮ ಬರೀರಿ ಅಂತಂದು. ಕಾಲಾನುಕ್ರಮ ಮೊಟ್ಟ ಮೊದಲ ಕೃತಿಯನ್ನು ನೀವು ಅವುಗಳ ಕಾಲಗಳನ್ನು ಗೊತ್ತಿರಬೇಕು. ಇದರ ಕಾಲಾನುಕ್ರಮ ಯಾವುದಂದರೆ ಒಂದು ಆದಿಪುರಾಣ, ಸಾಹಸ ಭೀಮ ವಿಜಯ, ರಾಮಚಂದ್ರ ಪುರಾಣ, ಕವಿರಾಜ ಮಾರ್ಗ. ಫಸ್ಟ್ ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದಂದ್ರೆ ಕವಿರಾಜ ಮಾರ್ಗ. ಕ್ರಿಸ್ತಶಕ 850 ಕಾಲ ಅಂತ ಹೇಳ್ತೀವಿ. ಫಸ್ಟ್ ಇಲ್ಲಿ ಕವಿರಾಜ ಮಾರ್ಗ ಎದುರಾಗದ, ಇಲ್ಲಿ 2 ಆಪ್ಷನ್ಸ್ ಅದಾಗ ನೋಡಿ. ಇದ್ರಾಗೂ ಫಸ್ಟ್ ಅದ, ಇದ್ರಾಗೂ ಫಸ್ಟ್ ಅದ. ಹಾಗಾಗಿ ಇವೆರಡು ತೊಗೊಳ್ಳೋದು ಮೊದಲು. ಆಮೇಲೆ 2ನೇದು ಯಾವುದು ಬರ್ತದಂದರೆ ಕವಿರಾಜ ಮಾರ್ಗ ಆದ ತಕ್ಷಣ ಆದಿಪುರಾಣ ಬರಬೇಕು, ಕನ್ನಡದ ಮೊದಲ ಕಾವ್ಯ ಅಂತ. ಪಂಪ 941 ಬರೀತಾನೆ. ಆದಿಪುರಾಣ ಇದ್ರಾಗ ಮಾತ್ರ ಅದ ಸೆಕೆಂಡ್. ಹಾಗಾಗಿ ಇದು ರೈಟ್ ಆಗ್ತದೆ. ಆಮೇಲೆ ಸಾಹಸ ಭೀಮ ವಿಜಯ, ಆದಿಪುರಾಣಗನ ಸಾಹಸ ಭೀಮ ವಿಜಯ ಬರೀತಾನೆ. ಆಮೇಲೆ ರಾಮಚಂದ್ರ ಚರಿತ ಪುರಾಣ, ಇದು ನಾಗಚಂದ್ರ ಬರೆದಿದ್ದು. ಹಾಗೆ ಉತ್ತರ ಯಾವುದು ರೈಟ್ ಅಂದರೆ ಉತ್ತರ ಇದು ರೈಟ್. ಇದು ಕಾಲಾನುಕ್ರಮ. ಕವಿರಾಜ ಮಾರ್ಗ ಎಷ್ಟಂದ್ರೆ 850, ಆದಿಪುರಾಣ 941, ಸಾಹಸ ಭೀಮ ವಿಜಯ ಕೂಡ 941 ಅದಾದ ನಂತರ ಬರೀತಾನೆ. ಇದು 10ನೇ ಶತಮಾನ ರಾಮಚಂದ್ರ ಪುರಾಣ. ನೆಕ್ಸ್ಟ್ ಇದು ನೋಡ್ರಿ, ಅಂಥ ಅದ್ಭುತವಾದ ಪ್ರಶ್ನೆ ಕೇಳಿದ್ದಾನೆ.
ಕನ್ನಡ ವಿಶ್ವವಿದ್ಯಾಲಯ ಸಿದ್ಧಪಡಿಸಿರುವಂಥ ಕುವೆಂಪು ಅವರ ತಂತ್ರಾಂಶಕ್ಕೆ ಸಂಬಂಧಿಸಿದ ಗುಂಪಿಗೆ ಸೇರದಿರುವ ಹೇಳಿಕೆಯನ್ನು ಪರಿಗಣಿಸಿ ಅಂತ. ಇಲ್ಲಿ ಒಂದು ಅವರು ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಸಾಫ್ಟ್ವೇರನ್ನು ರೆಡಿ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಉತ್ತರ ಇದು ಪ್ರಶ್ನೆ. ಇಲ್ಲಿ 20 ನಮೂನೆಯ ಕನ್ನಡ ಫಾಂಟ್ಗಳಿವೆ. ಇದು ಸರಿಯಾಗಿದೆ, ಇದು ಸರಿ. ಆಮೇಲೆ ಹೇಮಾವತಿ ನೇತ್ರಾವತಿ ನದಿಗಳ ಹೆಸರನ್ನು ಕೀಲಿಮಣಿಗಳು ಕೊಡ್ತಾರೆ ಅವರು. ಇದು KP ಪೂರ್ಣಚಂದ್ರ ತೇಜಸ್ವಿ ಅವರು ತಂತ್ರಾಂಶ ಆದರು ಅವರು. ಇವು ಮೂರೂ ಸರಿಯಾಗ್ಯಾವು. ಗುಂಪಿಗೆ ಸೇರೋದು ಹೇಳಿಕೆ. ಇದು ಗ್ಲೀಫ್ ಮತ್ತು ಕೀಲಿಮಣಿ ಶಿಷ್ಟತೆಯನ್ನು ಅನುಗುಣವಾಗಿ ತಂತ್ರಾಂಶವಿಲ್ಲ, ಇದೇನಲ್ಲ, ಇದು ತಪ್ಪಿದು. ಹಾಗಾಗಿ BCD ರೈಟ್. ಯಾವುದು ಉತ್ತರ ಯಾವುದಂದ್ರೆ ಇದು BCD ರೈಟ್. ನೋಡಿ, ಇವು ಎಂಥವೆಲ್ಲವೂ ಕೂಡ ಗಮನಿಸಬೇಕು ನಾವು. ನೆಕ್ಸ್ಟ್, ಕನ್ನಡದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಇದು. ಏನಂದರೆ, ಶ್ರವಣಬೆಳಗೊಳದ ಶಾಸನ ಸಾಮಾನ್ಯ ಶಕೆ 1131ರ ಶಾಸನದಲ್ಲಿ ಚಿತ್ರಿತವಾಗಿರುವಂಥ ಮಾಚಿಕಬ್ಬೆ ಯಾರು? ಮಾಚಿಕಬ್ಬೆ ಯಾರು? ಈಕೆ ಹೊಯ್ಸಳ ಸಾಮ್ರಾಜ್ಯದ ಒಬ್ಬ ದೊರೆ. ಯಾರು? ವಿಷ್ಣುವರ್ಧನ್ ಅತ್ತೆ ಈಕೆ ಮಾಚಿಕಬ್ಬೆ. ಅತ್ತೆ ಅಂದರೆ ವಿಷ್ಣುವರ್ಧನ್ ಹೆಂಡತಿ ಯಾರು ಅಂದರೆ ಶಾಂತಲೆಯ ತಾಯಿಗೆ ಅತ್ತೆ. ನೋಡ್ರಿ, ಇದು ಸರಿಯಾದ ಉತ್ತರ. ವಿಷ್ಣುವರ್ಧನ ಹೆಂಡತಿ ಮಾಚಿಕಬ್ಬೆ. ಇದ್ರ ಸುತ್ತಮುತ್ತನೇ ಪ್ರಶ್ನೆಗಳು ಬರ್ತಾವೆ. ಇದು ನೋಡ್ರಿ, ಮತ್ತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕ್ರಿಯಾಪದಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾನೆ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಪ್ರಕಾರದ ಕ್ರಿಯಾಪದಗಳು? ನೀವು SSLC ಒಳಗೆ ನೀವು ಇದು ನೇರವಾಗಿ ಪ್ರಶ್ನೆ ಸಿಗ್ತದೆ ಪುಸ್ತಕಗಳು. ಆಜ್ಞೆ, ಅಪ್ಪಣೆ ಇವೆಲ್ಲ ಏನಾದ್ರು ಸಂಬಂಧಪಡ್ತಂದ್ರೆ ವಿದ್ಯಾರ್ಥಕ ಕ್ರಿಯಾಪದ ಇದು, ಹೌದಾ? ಸಂಭವನಾರ್ಥಕ ಅಂದರೆ ಆಗಲಿ ಹೋಗಲಿ, ಒಳ್ಳೆ. ಇದು ಸಂಭವನಾರ್ಥಕ ಅಂದರೆ ಹೋಗಿ ಅನು, ಬಂದಿ ಅನು, ಈ ಥರನಾಗಿ ಬರ್ತಾವೆ. ನಿಷೇಧಾರ್ಥಕ ಅಂದರೆ ಮಾಡೋದು, ನೀಡೋದು, ಕೂಡೋದು, ಈ ರೀತಿಯಾಗಿ ಬರ್ತಾವೆ. ಇದು ಕೂಡ ನೀವು ಕ್ರಿಯಾಪದವನ್ನು ಗಮನಿಸಬೇಕು. ನೆಕ್ಸ್ಟ್, ಇಲ್ಲಿ ಅನ್ಯದೇಶೀಯ ಪದಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಯಾವ್ಯಾವ ಭಾಷೆಯಿಂದ ಪದಗಳು ಬಂದವು ಅನ್ನೋದು. ಈ ಗ್ರೀಕ್ ಭಾಷೆಯಿಂದ ಏನು ಬಂದವು ಅಂದರೆ ದಿನಾರ, ದಮ್ಮ, ದಮ್ಮಡಿ, ಇವೆಲ್ಲ ಗದ್ಯ, ಈ ರೀತಿ ಬಂದವು. ಪೋರ್ಚುಗೀಸ್ ಭಾಷೆಯಿಂದ ಏನು ಬಂದವು ಅಂದರೆ ಮೇಜು, ಪಾದ್ರಿ ಇವು ಬಂದವು. ಮೇಜು, ಪಾದ್ರಿ ಇವು ಬಂದವು. ಇಲ್ಲಿ ಇವೆರಡೂ ನಿಮ್ಗೆ ಗೊತ್ತಾಯಿತು ಅಂದರೆ ಆರಾಮಾಗಿ ನೀವು ಹಾಕ್ಬೋದು. ಗ್ರೀಕ್ ಅಂದರೆ ದಿನಾರ, ಒಂದೇದು A2 ಎಲ್ಲದ, A2 ಇದ್ರಾಗನೂ ಅದ ನೋಡ್ರಿ, A2. ಪೋರ್ಚುಗೀಸ್ ಮೇಜು, ಪಾದ್ರಿ ಇದು ಎಲ್ಲದ, B4 ಎಲ್ಲದ. ಈ ಆಪ್ಷನ್ಸಲ್ಲಿ ಮಾತ್ರ ಅದ. ಹಾಗಾಗಿ ನೀವು ಸುಲಭವಾಗಿ ಗುರುತು ಮಾಡಬೇಕು. ಅರೇಬಿಕ್ ಯಾವುದಾತ? ಅರೇಬಿಕ್ ಅಂದರೆ ರೈತ, ಕಾಗದ್. ಆಮೇಲೆ ಹಿಂದೂಸ್ತಾನಿ ಪದಗಳು ರೈತ, ಕಾಗದ ಅನ್ನೋದು. ಅರೇಬಿಕ್ ಅಂದರೆ ಯಾವುದು? ಇನಾಮು, ಗಿರಾಕಿ, ಇವು ಈ ರೀತಿಯಾಗಿ. ಇದರ ಉತ್ತರ ಯಾವುದು ಅಂದರೆ ಸಹಜವಾಗಿ ನೀವು 3 ಅಂತ ಹೇಳ್ಬೋದು. ನೆಕ್ಸ್ಟ್, ಇಲ್ಲಿ ವಿಭಕ್ತಿ ಪಲ್ಲಟಕ್ಕೆ ಸಂಬಂಧಪಟ್ಟಂತೆ ಕೇಳ ನೋಡಿ. ವಿಭಕ್ತಿ ಪಲ್ಲಟ, ವಿಭಕ್ತಿಗಳು ಓದ್ರೆ ನಡೆಯಂಗಿಲ್ಲ, ಅದ್ರ ಪಲ್ಲಟಗಳನ್ನು ಕೂಡ ಓದ್ಕೋಬೇಕು. ಆತನ ದೆಸೆಯಿಂದ ಕೇಡಾಯಿತು ಅಂತ ಹೇಳ್ದ. ಆತನ ದೆಸೆಯಿಂದ ಕೇಡಾಯಿತು. ಈ ಎರಡು ವಾಕ್ಯಗಳನ್ನು ಗಮನಿಸಿ. ಆತನಿಂದ ಕೇಡಾಯಿತು ಎರಡೂಗಳನ್ನು ಗಮನಿಸಿ ಕೊಟ್ಟಿರುವ ಯಾವ ಆಯ್ಕೆಯಂತ ವಿಭಕ್ತಿ ಪಲ್ಲಟ ಆಗಿದೆ? ಆತನ ದೆಸೆಯಿಂದ ಅಂದರೆ ಪಂಚಮಿ, ಆತನಿಂದ ಅಂದರೆ ತೃತೀಯ. ಪಂಚಮಿಯಿಂದ ಏನಾಯಿತು ಅಂದರೆ ತೃತೀಯಗೆ, ಪಂಚಮಿಯಿಂದ ತೃತೀಯಗೆ ಪಲ್ಲಟ ಆಯಿತು. ಉತ್ತರ ಯಾವುದು? ಪಂಚಮಿಯಿಂದ ತೃತೀಯ. ತೀರಿಕೊಂಡವರನ್ನು ಕೈಲಾಸವಾಸಿಯಾಗು ಎನ್ನುವುದನ್ನು ಭಾಷಿಕ ಬೆಳವಣಿಗೆಯಲ್ಲಿ ಪರಿಭಾಷೆಯಲ್ಲಿ ಮುಂದಿನಂತೆ ಇರುತ್ತೆ. ಕೆಲವೊಂದು ಕನ್ನಡದಲ್ಲಿ ಭಾಷಿಕ ಬದಲಾವಣೆಗಳು. ಮೊದಲು ಒಂದು ಅರ್ಥ ಇದ್ರೆ ಹೀನಾರ್ಥ, ಉತ್ತಮ ಅರ್ಥ, ಅದು ಹಿಂಗೆ ಬರ್ತಾವೆ. ಮೊದಲೇ ಕೆಟ್ಟದಾಗಿ ಕರಿತಾ ಇದ್ದರೆ ಈಗ ಅದನ್ನು ಅರ್ಥ ಗೌರವ ರೂಪದಲ್ಲಿ ಬರುವಂಥ ಪದಗಳನ್ನು ನಾವು ನೋಡ್ತೀವಿ. ಈ ತೀರಿಕೊಂಡವ್ರನ್ನ ಕೈಲಾಸವಾಸಿ, ಇದನ್ನು ಏನಂತ ಕರೀತಾರೆ ಅಂದರೆ ಸೌಮ್ಯೋಕ್ತಿ ಅಂತ ಕರೀತಾರೆ. ಇದನ್ನು ಸೌಮ್ಯೋಕ್ತಿ ಅಂದರೆ ಗೌರವ ಕೊಡುವಂಥ ಪದ ಇದು. ಸೌಮ್ಯೋಕ್ತಿ ಅಂದ್ರೆ ತೀರ್ಕೊಂಡಂದ್ರೆ ಭಾಳ ಅನರ್ಥ ಆಗ್ತದ ಅಂತ. ನೆಕ್ಸ್ಟ್, ಕೃತಿ ಮತ್ತು ಲೇಖಕರ ಸರಿಯಾದ ಹೊಂದಾಣಿಕೆಯನ್ನು ಬರೆಯಿರಿ ಅಂತ ಹೇಳೋದು. ಹಿಮಗಿರಿಯ ಕಂದರ ವಿನಾಯಕ ಕೃಷ್ಣ ಗೋಕಾಕ್, ಒಳತೋಟಿ ಯುವರ್ ಅನಂತಮೂರ್ತಿ, ಕೃಷ್ಣನ ಕೊಳಲು ಗೋಪಾಲ ಕೃಷ್ಣ ಅಡಿಗ, ಭೂಮಿಗೂ. ಇದರಲ್ಲಿ ಯಾವುದು ಸರಿಯಾಗಿದೆ ಎನ್ನುವಂಥದ್ದು ನೋಡಿರಿ. ಕನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯದಲ್ಲಿ ಕವಿಗಳು ಮತ್ತು ಕೃತಿಗಳನ್ನ ಓದ್ಕೋಬೇಕು. ಇಲ್ಲಿ ಒಳತೋಟಿ ಎನ್ನುವಂಥದ್ದು ಏನದಲ್ಲ, ಇದು ತಪ್ಪು, ತೇಜಸ್ವಿ ಅವ್ರದ್ದು. ಕೃಷ್ಣನ ಕೊಳಲು ಇದು ಬೇಂದ್ರೆ ಅವ್ರದ್ದು. ಭೂಮಿಗೀತ ಏನದಲ್ಲ, ಇದು ಗೋಪಾಲಕೃಷ್ಣ ಅಡಿಗರದು. ಇಲ್ಲಿ ಮ್ಯಾಲೆ ಹಿಮಗಿರಿಯ ಕಂದರ ವಿನಾಯಕರ ಗೋಕಾಕ್, ಇದು ಮಾತ್ರ ಸರಿ, ಇದು ಒಂದೇ ಸರಿ. ಇವೆಲ್ಲ ಉಲ್ಟಾ ಪಲ್ಟಾ ಆಗ್ಯಾವ.
ನೆಕ್ಸ್ಟ್ ಗುಂಪಿಗೆ ಸೇರದ ವಾಕ್ಯವನ್ನು ಗುರುತಿಸಿ ಅಂತಾರೆ. ಗುಂಪಿಗೆ ಸೇರದ ವಾಕ್ಯವನ್ನು ಗುರುತಿಸಿ. ದೇವರು ಲೋಕವನ್ನು ರಕ್ಷಿಸುವನು, ಹುಡುಗರು ಮನೆಯನ್ನು ಸೇರಿದರು. ಆಮೇಲೆ ಏನಿದೆ, ರವಿಯು ಮರವನ್ನು ಕಡಿದನು, ಕೂಸು ಮಲಗಿತು ಅಂತೇಳಿದೆ. 4 ವಾಕ್ಯಗಳು. ಈ ದೇವರು ಲೋಕವನ್ನು ರಕ್ಷಿಸುವನು, ಇದು ಕರ್ಮಪದ ಅದ. ಇಲ್ಲಿನು ಹುಡುಗರು ಮನೆಯನ್ನು ಸೇರಿದರು, ಇಲ್ಲಿನೂ ಕೂಡ ಕರ್ಮಪದ, ಸಕರ್ಮಕ. ಇದು ರವಿಯು ಮರವನ್ನು ಕಡಿದನು, ಇದು ಕೂಡ ಸಕರ್ಮಕ. ಕೂಸು ಮಲಗಿತು, ಇದು ಕರ್ಮಪದ ಇಲ್ಲೇ. ಹಾಗಾಗಿ ಇದು ಕೂಸು ಮಲಗಿತು ಅನ್ನುವಂಥದ್ದು ಅಕರ್ಮಕ. ಇದು ಉತ್ತರ ಆಗ್ತದೆ. ನೆಕ್ಸ್ಟ್ ಯಾವುದಂದರೆ ಹೊಂದಿಸಿ ಬರೆಯಿರಿ. ಇಲ್ಲಿನೂ ಕೂಡ ಕೇಳಿದ್ದೇನೆ. ಇಲ್ಲಿ ವಿಭಕ್ತಿಗಳು ಕೊಟ್ಟಾನ, ಆಮೇಲೆ ಕಾರಕರ್ತಗಳು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ. ಇಲ್ಲಿ ಉಲ್ಟಾ ರೀತಿಯಲ್ಲಿ ನೋಡು. ಪ್ರಥಮ ಏನಂದರೆ ಕರ್ತೃ. ಪ್ರಥಮ ಏನಾಗಬೇಕು? ಕರ್ತೃ, ಸರಿ. ದ್ವಿತೀಯ ಕರ್ಮ ಆಗಬೇಕು, ತೃತೀಯ ಕರ್ಣ ಆಗಬೇಕು, ಚತುರ್ಥಿ ಸಂಪ್ರದಾನ. ಈ ರೀತಿಯಾಗಿ ನೀವು ನೋಡಬೇಕು. ಅಲ್ಲಿ ಪ್ರಥಮ ಕರ್ತೃ ಇದ್ದಿದ್ದು ಯಾವುದು? ಆನ್ಸರ್ ಯಾವುದದ? ಪ್ರಥಮ ಕರ್ತೃ ಅಂದರೆ A4 ಆಗಬೇಕು. A4 ಎಲ್ಲಿದೆ? ಇಲ್ಲಿದೆ. B3 ಎಲ್ಲಿದೆ? ಇದರಾಗಿದೆ. C1 ಆಗಬೇಕು, ಇದರಾಗಿದೆ. ಹಾಗಾಗಿ ಇದು ಉತ್ತರ ಸರಿ. ಆಮೇಲೆ 26 ಅರ್ಥ ಸಾದೃಶ್ಯದಿಂದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವ ತೋರಿದರೆ ಅದು ಯಾವ ಅಲಂಕಾರ? ಬಿಂಬ ಪ್ರತಿಬಿಂಬ ತೋರಿಸಿದರೆ ಅದು ದೃಷ್ಟಾಂತ ಅಲಂಕಾರ. ಬಿಂಬ ಪ್ರತಿಬಿಂಬ ತೋರಿಸಿದರೆ ದೃಷ್ಟಾಂತರ ಅಲಂಕಾರ. ಉತ್ಪ್ರೇಕ್ಷೆ ಅಂದರೆ ಭಾಳ ಹೊಗಳಿ ಹೇಳಿದರೆ ಅದು ಉತ್ಪ್ರೇಕ್ಷೆ ಅಲಂಕಾರ. ಇಲ್ಲಿ ಒಂದು ವಾಕ್ಯಕ್ಕೆ ಸಮರ್ಥನೆ ಕೊಡುವಂತಿದ್ದರೆ ಅದು ಅರ್ಥಾಂತರ ನಾಶ ಅಲಂಕಾರ. ಒಂದು ಅರ್ಥಕ್ಕೆ ಅನೇಕ ಅರ್ಥಗಳಿದ್ರೆ ಅದು ಶ್ಲೇಷ ಅಲಂಕಾರ ಅಂತ ಬರ್ತದೆ. ಇದ್ರ ಉತ್ತರ ಯಾವುದಂದರೆ ದೃಷ್ಟಾಂತ ಅಲಂಕಾರ. ಸರಿ. ಬಿಂಬ ಪ್ರತಿಬಿಂಬ ಇದ್ದರೆ ದೃಷ್ಟಾಂತ, ಹೋಲಿಕೆ ಇದ್ದರೆ ಉಪಮಾ ಅಲಂಕಾರ ಅಂಥೇಳಿ ಗೊತ್ತಿರಬೇಕು. ಸಂಧಿ ಕಾರ್ಯ ಆಗುವ, ನೆಕ್ಸ್ಟ್ ಕ್ವಶನ್, ಸಂಧಿ ಕಾರ್ಯ ಆಗುವ ಪ್ರಕ್ರಿಯೆಯಲ್ಲಿ ಕನ್ನಡದ ಆದೇಶ ಸಂಧಿಯನ್ನು ಹೋಲುವ ಸಂಸ್ಕೃತ ಸಂಧಿ ಯಾವುದು? ಇಲ್ಲಿ ಕನ್ನಡದ ಸಂಧಿನೂ ಒಂದು ರೀತಿ ಆದೇಶ ಸಂಧಿಗೆ ಸಂಸ್ಕೃತದಲ್ಲಿ ಇನ್ನೊಂದು ಸಂಧಿ ಹೋಲಿಕೆ ಆಗ್ತದೆ. ಆದೇಶ ಸಂಧಿ ಕತಪಗಳಿಗೆ ಗದಪಗಳು ಬರ್ತವೆ. ಹಾಗೆ ಮುಂದೆ ಸಂಸ್ಕೃತದಲ್ಲಿ ಕೂಡ ಜಸ್ವ ಸಂಧಿಯಲ್ಲಿ ಕಚಟ ತಪಗಳಿಗೆ ಗಜಡ ದಪಗಳು ಆದೇಶವಾಗಿ ಬರ್ತಾವೆ. ಇಲ್ಲಿ ಜಸ್ವ ಸಂಧಿ ಹೋಲಿಕೆ ಆಗ್ತದೆ. ಆಮೇಲೆ ಇದು ಪದಗಳ ಅರ್ಥ ಕೇಳ ನೋಡು. ಕಠಿಣ ಪದಗಳ ಅರ್ಥಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಇದು ಸಂಸ್ಕೃತ ಸಂಧಿಗೆ, ಇದು ಅಲಂಕಾರಕ್ಕೆ, ಇದು ವಿಭಕ್ತಿಗೆ ಮತ್ತು ಕಾರ. ಈ ರೀತಿಯಾಗಿ ನೀವು ಅದನ್ನು ಡೀಪಾಗಿ ನೋಡ್ಕೋಬೇಕು. ಇಲ್ಲಿ ವಿಚ್ಛತಿ ಅಂದರೆ ನಿರ್ಜನ ಪ್ರದೇಶ, ಜನ ಇಲ್ಲದ ಪ್ರದೇಶ. ಉತ್ತರ ಯಾವುದು? ನಿರ್ಜನ ಪ್ರದೇಶ. ನೆಕ್ಸ್ಟ್ ಕ್ವಶನ್ 30ನೇದು. 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? ಇಲ್ಲಿ ಅಧ್ಯಕ್ಷರು ದ.ರಾ. ಬೇಂದ್ರೆಯವರಾಗಿದ್ದರು ಎನ್ನುವಂಥದ್ದು ಬರ್ತದೆ. ಇವಷ್ಟು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನ ನೀವು ನೋಡ್ಕೋಬೇಕು. ಸಾಹಿತ್ಯ ಸಮ್ಮೇಳನ ಯಾರಾದರೂ ಎಲ್ಲಿ ನಡೆದು ಯಾವ ರೀತಿ ಅನ್ನುವಂಥದ್ದನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಹಳೆಗನ್ನಡದ ಪದಗಳ ಅರ್ಥವನ್ನು ಕೊಟ್ಟಿದ್ದಾನೆ. ಯಾವಂದರೆ ಅಡಿ ಅಂದರೆ ಏನು? ಅಡಿ ಅಂದರೆ ಪಾದ. ಕಿಂಕರ್ ಅಂದರೆ ಸೇವಕ. ಧನುಜ ಅಂದರೆ ಧನುಜ ರಿಪು ಅಂತ ಬರ್ತದೆ. ಧನುಜ ಅಂದರೆ ರಾಕ್ಷಸ. ರಿಪು ಅಂದರೆ ವೈರಿ, ಶತ್ರು ಅಂತ ಬರ್ತದೆ. ಅಡಿ ಅಂದರೆ A3 ಎಲ್ಲದ? A3 ಎರಡರದಾಗ ಅದ ನೋಡ್ರಿ. ಇದ್ರಾಗೂ 4ದಾಗೂ ಅದ, ಒಂದೇದ್ರಾಗೂ ಅದ. ಆಮೇಲೆ ಕಿಂಕರ ಅಂದರೆ ಸೇವಕ ಎಲ್ಲದ? B4 ಎಲ್ಲದ? B4 ಮತ್ತು ಎರಡರದಾಗ ನೋಡ್ರಿ. ಧನುಜ ಅಂದರೆ ರಾಕ್ಷಸ. ಧನುಜ C2 ಎಲ್ಲದ? C2 ಇದ್ರಾಗ ಮಾತ್ರ ಅದ. ಹಾಗಾಗಿ 4 ಉತ್ತರ ರೆಡಿ ಇರುವಂಥದ್ದು ಯಾವುದಂದ್ರೆ ಉತ್ತರ 1. ಇಲ್ಲಿ ನೋಡ್ರಿ, ಇದು 32ನೇ ಪ್ರಶ್ನೆ. ನುಡಿಗಟ್ಟುಗಳಿಗೆ ಸಂಬಂಧಪಟ್ಟ ಕೊಟ್ಟಣ. ಎಡವಿದ ಕಡ್ಡಿ ಎತ್ತದವ. ಒಂದು ಕಡ್ಡಿ ಎತ್ತಲಾರ್ದವ ಅಂತಾರಲ್ಲ, ಅಂಥವ್ನಿಗೆ ಏನಂತೀರಿ ನೀವು? ಸೋಮಾರಿ ಅದನ ಅಂತೀರಿ. ಎಂಜಲಿಗೆ ಕೈ ಒಡ್ಡೋನಿಗೆ ಏನಂತೀರಿ? ಕೆಟ್ಟ ಜಿಪುಣ ಅದನ ಅಂತೀರಿ. ಎಮ್ಮಿ ತಮ್ಮಣ್ಣ ಅದ ನೋಡವ ಅಂದ್ರೆ, ಎಮ್ಮಿ ತಮ್ಮಣ್ಣನಂದ್ರೆ ಏನರ್ಥ? ಭಾಳ ದಡ್ಡ ಅದನ, ಮಂದ ಬುದ್ಧಿ. 7 ನೀರು ಕುಡ್ದವಿದೇನು ತಮ್ಮ ಅಂತಿರ್ತಾರೆ. 7 ನೀರು ಕುಡ್ದ ನದಿ ನೀರು ಕುಡ್ದವ ಅಂದರೆ ಅನುಭವಿ ಅದಾನ ಅಂತ ಅರ್ಥ. ಹಿಂಗಿದನ ಹೋಲಿಕೆ ಮಾಡ್ಬೇಕು. ಎಡವಿದ ಕಡ್ಡಿ ಎತ್ತದವ ಅಂದ್ರೆ ಏನಂತಾರೆ? ಭಾಳ ಸೋಮಾರಿ ಅದಾನ ಅಂತ ಅರ್ಥ. A3 ಎಲ್ಲದ? A3 ಎರಡರದಾಗ ಅದ ನೋಡ್ರಿ ಆಪ್ಷನ್ಸ್. ಇಲ್ಲಿನದ. ಆಮೇಲೆ ಎಂಜಲಿ ಕೈ ಒಡ್ಡದವ ಅಂದರೆ
ಒಡ್ಡುವ ಅಂದರೆ ಜಿಪುಣ. B1 ಇರಬೇಕು. B1 ಕೂಡ ಎರಡರದಾಗ. ಎಮ್ಮೆ ತಮ್ಮಣ ಅಂದರೆ ಮಂದ ಬುದ್ಧಿಯವ. ಎಮ್ಮೆ ತಮ್ಮಣ ಅಂದರೆ ಸಿ, ಮಂದ ಬುದ್ಧಿಯವ. ಇದು ರೈಟ್ ಆಗ್ತವೆ. ಇದು ರೈಟ್ ಆಗ್ತವೆ ಉತ್ತರ. 32. ಇನ್ನು ಲಾಸ್ಟ್ ಇನ್ನೂ 2 ಕ್ವಶನ್. ಸರಿಯಾದ ಜೋಡಿಯನ್ನು ಇಲ್ಲಿನೂ ಕೂಡ ಸಮಾಸ. ಕಣ್ಣುರಿ, ಕೈಕಾಲು, ಹಣಾಹಣಿ, ತುದಿನಲಿಗೆ ಯಾವುದು ಕರೆಕ್ಟ್ ಆಗ್ತದೆ? ಕಣ್ಣಿನ ಅದಿಕುರಿ, ಕಣ್ಣುರಿ, ಇದು ತತ್ಪುರುಷ ಸಮಾಸ, ಸರಿಯಾದ. ಇದು ಕೈಯು ಅದಕ್ಕೆ ಕಾಲು, ಇದು ದ್ವಂದ್ವ ಸಮಾಸ. ಇದು ಕೈಯು ಅದಕ್ಕೆ ಕಾಲು, ದ್ವಂದ್ವ ಸಮಾಸ. ಇದು ಕರ್ಮಧಾರೆ ಅಂತ ಕೊಟ್ಟರೆ ತಪ್ಪಿದು. ಹಣಾಹಣಿ, ಹಣೆಯಿಂದ ಅದಕ್ಕೆ ಮಾಡುವ ಹಣಾಹಣಿ, ಇದು ಬಹುವ್ರೀಹಿ ಸಮಾಸ. ಇದು ರೈಟ. ತುದಿನಾಲಿಗೆ, ನಾಲಿಗೆ ಅದಕ್ಕೆ ತುದಿ, ತುದಿನಾಲಿಗೆ, ಇದು ಅಂಶಿ ಸಮಾಸ ಆಗಬೇಕಾಗಿತ್ತು. ಹಾಗಾಗಿ ಇಲ್ಲಿ 2 ಸರಿ. ಕಣ್ಣೂರು ಅನ್ನುವಂಥದ್ದು ತತ್ಪುರುಷ ಸರಿ, ಹಣಾಹಣಿ ಬಹುವ್ರೀಹಿ ಸಮಾಸ ಸರಿ. ಇದು ಎ ಮತ್ತು ಸಿ ಎಲ್ಲದ? ಎ ಮತ್ತು ಸಿ ಆಪ್ಷನ್ಸ್ದಾಗ ಎಲ್ಲದ? ಇಲ್ಲ ನೋಡಿ, ರೈಟ್. ಈ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನು ಕೇಳೇನಂದರೆ, ಚಿಹ್ನೆಗಳ ಬಗ್ಗೆ ಒಂದು ಸಾಲು ಕೊಟ್ಟಾಗ ನೀವು ಏನು ಚಿಹ್ನೆ ಗಮನಿಸ್ತಿರೋ? ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ದೇವತೆ ಅಬ್ಬರಿಸಿದಳು. ಇಲ್ಲಿ ಓಹೋ ಅಂದಲ್ಲಿ ಭಾವಸೂಚಕ ಬರಬೇಕು. ಇಲ್ಲಿ 3 ವಾಕ್ಯದಲ್ಲಿ ಬಂದದ. ಹಾಗಾಗಿ 2ನೇದು ತಪ್ಪಿದು, 3 ವಾಕ್ಯದಲ್ಲಿ ಸರಿ. ಓಹೋ ಅಂದಲ್ಲಿ ಭಾವಸೂಚಕ ಬರಬೇಕು. ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ ಅಂದಲ್ಲಿ ಪ್ರಶ್ನಾರ್ಥಕ್ಕೆ ಬರಬೇಕು. ಹಾಗಾಗಿ ಇವೆರಡರದಾಗ ಬಂದದ. ಇವೆರಡು ನೋಡ್ಕೋಬೇಕು ನಾವು. ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಮಾಡ್ತಾ ಇದ್ದೀರೋ ಪ್ರಶ್ನೆ. ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ? ಮನೆ ಉಂಟಾ ನನ್ನ ಮಕ್ಕಳ? ಇದು ಕೂಡ ಪ್ರಶ್ನಾರ್ಥ ಬರವು. ಮನೆ ಉಂಟಾ ಇದೆಯಾ ನಿಮ್ಗೆ ಪ್ರಶ್ನೆ ಮಾಡೋದು. ಮನೆ ಉಂಟಾ ಪ್ರಶ್ನಾರ್ಥಕ್ಕೆ ಅದು ನೋಡಲಿ. ಎಂದು ದೇವರತೆ ಅಬ್ಬರಿಸಿದರು. ಹಾಗಾಗಿ ಇಲ್ಲಿ ಉತ್ತರ ಯಾವುದಾಗ್ತಂದರೆ ಇದು ಸರಿಯಾದ ಉತ್ತರ ನೋಡಿ. ಇವೆಲ್ಲ ಗಮನಿಸಬೇಕು ಅನ್ನೋದು. ಹೀಗೆ 35 ಪ್ರಶ್ನೆಗಳಿಗೆ ಇವತ್ತಿನ ತರಗತಿಯಲ್ಲಿ ಉತ್ತರಿಸಿನಿ. ಈ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡೇ ನೀವು ಅಭ್ಯಾಸ ಮಾಡಬೇಕು. ನಾನು ಮುಂದಿನ ವಿಡಿಯೋದಲ್ಲಿ ಇಡೀ ವ್ಯಾಕರಣವನ್ನು, ವರ್ಣಮಾಲೆ, ಸಂಧಿ, ಸಮಾಸ, ನಾಮಪದ, ಸರ್ವನಾಮ, ವಿಭಕ್ತಿ, ಕನಿಷ್ಠ ಒಂದು 2-3 ವಿಡಿಯೋಗಳಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ. ತಾವೆಲ್ಲರೂ ಕೂಡ ಆಸಕ್ತಿ